ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋನಲ್ಲಿ ಅನುನಾಸಿಕ ಬ್ರೀತಿಂಗ್ದು ಒಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಹೋದ ವಿಡಿಯೋನಲ್ಲಿ ನಾವು ಬಂದು ಅನುನಾಸಿಕ ಬ್ರೀತಿಂಗು ಅಥವಾ ಅನುನಾಸಿಕ ಪ್ರಾಣಾಯಾಮ ಅನ್ನುವಂತಹ ಅಭ್ಯಾಸವನ್ನು ಮಾಡಿದ್ವಿ. ಅದರ ಒಂದು ಮುಂದುವರೆದ ಪ್ರಭೇದವನ್ನು ಇವತ್ತು ಅಭ್ಯಾಸವನ್ನು ಮಾಡ್ತೀವಿ. ಇದನ್ನ ಬಂದು ಸಿಂಗಲ್ ನಾಸ್ಟ್ರಲ್ ಅನುನಾಸಿಕ ಬ್ರೀತಿಂಗ್ ಅಂತ ಹೇಳಲಾಗತ್ತೆ. ಹೆಸರೇ ಸೂಚಿಸವಾಗಿ ಸಿಂಗಲ್ ನಾಸ್ಟ್ರಲ್ ಅಂದರೆ ಒಂದು ಮೂಗಿನ ಹೊಳ್ಳೆ ಅಂತ ಅರ್ಥ ಬರುತ್ತೆ. ಇದರಲ್ಲಿ ಒಂದೊಂದೇ ಮೂಗಿನ ಹೊಳ್ಳೆಯಲ್ಲಿ ನಾವು ಅನುನಾಸಿಕ ಉಸಿರಾಟವನ್ನು ಅಭ್ಯಾಸವನ್ನು ಮಾಡ್ತೇವೆ. ಅದಕ್ಕೆ ಸಿಂಗಲ್ ನಾಸ್ಟ್ರಲ್ ಅನುನಾಸಿಕ ಬ್ರೀತಿಂಗ್ ಅಂತ ಕರೆಯಲಾಗುತ್ತೆ. ಇವತ್ತು ಮಾಡುವಂತಹ ಪ್ರಭೇದದಲ್ಲಿ ಎಡಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳುವಂಥದ್ದು, ಬಲಗೈಲಿ ಇದನ್ನ ನಾಸಿಕ ಮುದ್ರೆ ಅಂತ ಹೇಳ್ತೀವಿ. ಕೆಲವೊಂದು ಸ್ಕೂಲ್ ಆಫ್ ಯೋಗ ಅಂದರೆ ವಿಷ್ಣು ಮುದ್ರೆ ಅಂತ ಕರೆಯಲಾಗುತ್ತೆ. ಇನ್ನು ಬಹಳಷ್ಟು ಯೋಗ ಶಾಲೆಗಳಲ್ಲಿ ವಿವಿಧ ಹೆಸರಿಂದ ಕರೆಯಲಾಗುತ್ತೆ. ನಾವು ನಾಸಿಕ ಮುದ್ರೆ ಅಂತ ನೆನ್ಪಿಟ್ಕೊಳ್ಳೋಣ. ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಚ್ಕೊಳ್ಬೇಕು. ಹೆಬ್ಬೆರಳನ್ನು ಬಲಹೊಳ್ಳೆಯನ್ನು ಮುಚ್ಚಲಿಕ್ಕೆ ಉಪಯೋಗಿಸ್ಕೊಳ್ತೀವಿ. ಈ ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನು ಎಡಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಇಲ್ಲಿ ಹೇಳುವಾಗ ನೀವು ಅನುನಾಸಿಕ ಬ್ರೀತಿಂಗ್ ಅದೇ ಅಭ್ಯಾಸ ಇರುತ್ತೆ. ಅದೇನು ಮಾಡ್ತೀವಿ, ಒಂದು ಹೊಳ್ಳೆ ಮುಚ್ಚಿ ಬರೀ ಒಂದೇ ಹೊಳ್ಳೆಲಿ ಉಸಿರಾಟವನ್ನು ಮಾಡ್ತೀವಿ. ಅಂದರೆ ಅಭ್ಯಾಸ ಹೆಂಗಿರುತ್ತೆ, ಬಲಹೊಳ್ಳೆಯನ್ನು ಮುಚ್ತೀವಿ, ಮೊದಲಿಗೆ ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕುವಂಥದ್ದು, ಅನಂತರ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ಒಂದೆರಡು ಸೆಕೆಂಡ್ಗಳ ಕಾಲ ಹಾಗೆ ಇರಬೇಕು. ಅನಂತರ 2 ಅಥವಾ 3 ಹಂತದಲ್ಲಿ ನೀವು 3, 4 ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ 3, 4, 5 ನಿಮ್ಮ ಅನುಕೂಲ ತಕ್ಕ ಹಾಗೆ ಹಂತಗಳಲ್ಲಿ ನೀವು ಉಸಿರನ್ನು ಬಿರುಸಾಗಿ ಹೊರಗಡೆ ಹಾಕ್ತೀವಿ. ಈ ಥರ ಇರುತ್ತೆ. ಹೀಗೆ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು. ನಾನು 4 ಹಂತದಲ್ಲಿ ನಾನು ಅಭ್ಯಾಸ ಮಾಡಿದೆ. ನೀವು 3 ಹಂತದಲ್ಲಿ ಅಥವಾ 5 ಹಂತದಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, 6 ಹಂತದಲ್ಲಿ ನಿಮ್ಮ ಅನುಕೂಲ ತಕ್ಕ ಹಾಗೆ ಅಭ್ಯಾಸವನ್ನು ಮಾಡ್ಬೋದು. ಉಸಿರನ್ನು ತೊಗೊಳ್ಬೇಕಾದ್ರೆ ಆದಷ್ಟು ಹೊಟ್ಟೆಯನ್ನು ಉಬ್ಬಿಸಿ ಉಸಿರನ್ನು ತೊಗೊಳ್ಳಿ, ಉಸಿರನ್ನು ಬಿರುಸಾಗಿ ಹೊರಗಡೆ ಹಾಕುವಂಥದ್ದು. ಮತ್ತು ಕಳೆದ ವೀಡಿಯೋನಲ್ಲಿ ಮಾಡಿದ ಅಭ್ಯಾಸಕ್ಕೂ ಇವಾಗ ಮಾಡಿರುವಂಥ ವೀಡಿಯೋದ ಅಭ್ಯಾಸದಲ್ಲೂ ಪರಿಣಾಮದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ, ಕಳೆದ ತರಗತಿಯಲ್ಲಿ ಮಾಡುವಂಥ ಅಥವಾ ಕಳೆದ ವೀಡಿಯೋನಲ್ಲಿ ಮಾಡುವಂಥ ಅನುನಾಸಿಕ ಬ್ರೀತಿಂಗ್ 2 ಹೊಳ್ಳೆಗಳಲ್ಲಿ ಒಟ್ಟಿಗೆ ನಾವು ಉಸಿರನ್ನು ಹೊರಗಡೆ ಹಾಕ್ತೀವಿ. ಅವಾಗ ಏನಾಗುತ್ತೆ, ಆ ಉಸಿರು ಎಷ್ಟು ಬಿರುಸಾಗಿ ಬರುತ್ತಲ್ಲ, ಎಷ್ಟು ವೇಗವಾಗಿ ನಿಮ್ಮ ಉಸಿರು ಹೊರಗಡೆ ಬರುತ್ತಲ್ಲ, ಅದ್ರ ದುಪ್ಪಟ್ಟು ಉಸಿರು ವೇಗವಾಗಿ ನಿಮಗೆ ಈ ಅನುನಾಸಿಕ ಬ್ರೀತಿಂಗ್ನಲ್ಲಿ ಬರುತ್ತೆ. ನೀವು ಒಂದು ಹೊಳ್ಳೆ ಮುಚ್ಚಿ ಅಭ್ಯಾಸ ಮಾಡಿದಾಗ ಇದು ಹೆಂಗಂದರೆ, ಈಗ ನಾವು ಇಷ್ಟು ದಪ್ಪಗಿರುವಂಥ ಪೈಪ್ ಒಳಗಡೆ ನಾವೇನಾದರೂ ನೀರನ್ನು ಬಿಡೋದಕ್ಕೂ ಅದೇ ಪೈಪ್ ತುಂಬ ಚಿಕ್ಕದಾಗಿ ಮಾಡಿದಾಗ ಇನ್ನೂ ಬಿರುಸಾಗಿ ಹೋಗುತ್ತೆ. ಅದಕ್ಕೆ ನೀವೇನಾದ್ರು ಗಾಡಿ ಎಲ್ಲ ತೊಳಿಬೇಕಂದ್ರೆ ಒಂದು ಸ್ವಲ್ಪ ಪೈಪ್ನ ಹಿಂಗೆ ಒತ್ಕೊಳ್ತೀವಲ್ಲ, ಅವಾಗೇನಾಗುತ್ತೆ, ನೀರು ವೇಗವಾಗಿ ಹೋಗುತ್ತಲ್ಲ. ಅದೇ ರೀತಿ ನಾವು ಅಷ್ಟೇ 2 ಹೊಳ್ಳೆಲಿ ಹೋದಾಗ ಅಷ್ಟು ವೇಗವಾಗಿ ನಿಮ್ಮ ಉಸಿರನ್ನ ಹೊರಗಡೆ ಹಾಕೋದಕ್ಕಾಗೋದಿಲ್ಲ. ನೀವು ಒಂದು ಹೊಳ್ಳೆ ಮುಚ್ಚಿದಾಗ ಇನ್ನಷ್ಟು ವೇಗವಾಗಿ ನಿಮ್ಮ ಉಸಿರು ಹೊರಗಡೆ ಹೋಗುತ್ತೆ. ಅದರಿಂದ ನಿಮ್ಮ ಶುದ್ಧೀಕರಣ, 2 ಹೊಳ್ಳೆಗಳನ್ನು ಶುದ್ಧೀಕರಣ ಮಾಡುವಂಥ ಪ್ರಕ್ರಿಯೆ ಇನ್ನಷ್ಟು ಚೆನ್ನಾಗಿ ನಡೆಯುತ್ತೆ. ಇದು ಒಂದು ಕಾರಣ. ಇದನ್ನು ಬಿಟ್ಟು ಬಹಳಷ್ಟು ಕಾರಣಗಳಿದ್ದಾವೆ. ಮುಂದಿನ ವಿಡಿಯೋಗಳನ್ನು ಹೇಳ್ತಾ ಹೋಗ್ತೀನಿ. ಅಂದರೆ ನಾವು ಎಡಹೊಳ್ಳೆಯಲ್ಲಿ ಉಸಿರಾಟವನ್ನು ಮಾಡೋದಕ್ಕೂ ಬಲಹೊಳ್ಳೆಯಲ್ಲಿ ಉಸಿರಾಟ ಮಾಡೋದಕ್ಕೂ ಬಹಳ ವ್ಯತ್ಯಾಸಗಳಿರುತ್ತೆ. ನೀವು ಬೇಕಾದ್ರೆ ಕೈನ ಇಟ್ಕೊಂಡು ನೋಡ್ತು ಅಂದರೆ 2 ಹೊಳ್ಳೆಗಳಲ್ಲಿ ಸಮ ಪ್ರಮಾಣದ ಉಸಿರಾಟ ನಡೆಯೋದಿಲ್ಲ. ಒಂದಲ್ಲಿ ಹೆಚ್ಚಿಗೆ ನಡೀತಾ ಇರುತ್ತೆ, ಒಂದಲ್ಲಿ ಕಡಿಮೆ ನಡೀತಾ ಇರುತ್ತೆ. ಅದು ಪ್ರತಿ 90 ನಿಮಿಷದಿಂದ 120 ನಿಮಿಷಕ್ಕೊಂದ್ಸರಿ ಅದು ಬದಲಾವಣೆ ಆಗ್ತಾ ಇರುತ್ತೆ. ಒಂದ್ಸರಿ ಎಡಹೊಳ್ಳೆಯಲ್ಲಿ ಹೆಚ್ಚು ಉಸಿರಾಟ ನಡೀತಾ ಇದೆ, ಅದು ಪ್ರತಿ 90ರಿಂದ 120 ನಿಮಿಷಕ್ಕೆ ಬಲಹೊಳ್ಳೆಗೆ ಉಸಿರಾಟವನ್ನು ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಎಲ್ಲ ಆರೋಗ್ಯವಂತ ಮನುಷ್ಯರಿಗೆ ಈ ಚಲನೆ ಈ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಎಡಹೊಳ್ಳೆಯಿಂದ ಬಲಹೊಳ್ಳೆ, ಬಲಹೊಳ್ಳೆಯಿಂದ ಎಡಹೊಳ್ಳೆ, ಈ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಅದನ್ನೆಲ್ಲ ಅಂದರೆ ನೀವು ಎಡಹೊಳ್ಳೆಯಲ್ಲಿ ಉಸಿರಾಟ ಮಾಡೋದ್ರಿಂದ ನಿಮ್ಮ ದೇಹದ ತಾಪಮಾನ ಕಡಿಮೆ ಆಗುತ್ತೆ, ಬಲಹೊಳ್ಳೆ ಉಸಿರಾಟ ಮಾಡೋದು ನಿಮ್ಮ ದೇಹದ ತಾಪಮಾನ ಹೆಚ್ಚುತ್ತೆ. ಸೊ ಎಡಹೊಳ್ಳೆಯಿಂದ ಉಸಿರಾಟ ಮಾಡೋದ್ರಿಂದ ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಬಲಹೊಳ್ಳೆ ಉಸಿರಾಟ ಮಾಡಿದ್ರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಈ ರೀತಿ ಬಹಳಷ್ಟು ಪರಿಣಾಮಗಳಿರುತ್ತೆ ಎಡಹೊಳ್ಳೆ ಉಸಿರಾಟ ಮಾಡೋದಕ್ಕೂ ಬಲಹೊಳ್ಳೆ ಉಸಿರಾಟ ಮಾಡೋದಕ್ಕೂ. ಇದರ ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ನಾವು ಮುಂದೆ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಈ ಥರದ್ದೆಲ್ಲ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತೀವಿ. ಆ ಹಂತದಲ್ಲಿ ಇದೆಲ್ಲ ಒಂದೊಂದು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇವಾಗಿನ ಮಟ್ಟಕ್ಕೆ ನಾವು ಮಾಡ್ತಾ ಇರುವಂಥ ಈ ಬೇಸಿಕ್ ಪ್ರಾಣಾಯಾಮಗಳು ಅಂತ ಹೇಳ್ತೀವಿ. ಇದೊಂಥರ ನಮ್ಮ ಮುಂದೆ ಮಾಡುವಂಥ ಅಭ್ಯಾಸಕ್ಕೆ ಒಂದು ತಳಪಾಯ ಥರ ಈ ಉಸಿರಾಟದ ಅಭ್ಯಾಸಗಳೆಲ್ಲ ಸಹಾಯ ಮಾಡುತ್ತೆ. ನೀವು ಇಷ್ಟನ್ನೇ ಮಾಡ್ತಾರೆ. ಈಗೇನೋ ತುಂಬ ನೀವು ಆಳವಾದಕ್ಕೆ ನಿಮ್ಮ ಆಸಕ್ತಿ ಇದ್ದರೆ ಅದನ್ನೆಲ್ಲ ನಂದು ಬೇರೆ ಉಪನ್ಯಾಸ ಸರಣಿಯ ವಿಡಿಯೋಗಳಲ್ಲಿ ಅದನ್ನೆಲ್ಲ ಬಹಳಷ್ಟು ನಾವು ಚರ್ಚೆ ಮಾಡಿದ್ವಿ. ನಿಮಗೆ ಸಮಯ ಸಿಕ್ಕಿದಾಗ ಉಪನ್ಯಾಸ ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಉಪನ್ಯಾಸ ಸರಣಿಯಲ್ಲಿ ಬಹಳಷ್ಟು ಈ ಪ್ರಾಣಾಯಾಮದ ಬಗ್ಗೆನೇ ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ. ನಿಮ್ಮ ಸಮಯ ಅನುಕೂಲ ಮಾಡಿಕೊಟ್ರೆ ಅದನ್ನು ನೋಡಿ ನೀವು ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಇವಾಗಿನ ಮಟ್ಟಿಗೆ ಕೇವಲ ಈ ಉಸಿರಾಟದ ಕಡೆ ಗಮನ ಹರಿಸ್ಕೊಳ್ಳಿ. ಒಂದು ಹೊಳ್ಳೆ ಮುಚ್ಚಿ
ಅನುನಾಸಿಕ ಬ್ರೀತಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸಾಧಾರಣ ಉಸಿರಾಟ ಮಾಡ್ಕೊಂಡು ಇನ್ನೊಂದು ಹೊಳ್ಳೆಯಿಂದ ಅಭ್ಯಾಸವನ್ನು ಮಾಡ್ಬೋದು. ನಿಮಗೇನೋ ಸಮಯ ಅನುಕೂಲ ಮಾಡಿಕೊಟ್ರೆ ಎಡ ಹೊಳ್ಳೆಯಿಂದ ಒಂದು 4ರಿಂದ 5 ನಿಮಿಷ ಅಭ್ಯಾಸ ಮಾಡಿ, ಸಾಧಾರಣ ಉಸಿರಾಟ ಮಾಡಿಕೊಂಡು ಬಲ ಹೊಳ್ಳೆಯಿಂದ ಒಂದು 4ರಿಂದ 5 ನಿಮಿಷ ಅಭ್ಯಾಸ ಮಾಡಿ. ಮತ್ತು ಕಳೆದ ತರಗತಿನಲ್ಲಿ ಹೇಳಿದ್ನಲ್ಲ, ಕಳೆದ ವೀಡಿಯೋನಲ್ಲಿ ಹೇಳಿದ್ನಲ್ಲ, ಯಾರಿಗೂ ಈ ಥರ ತಲೆ ಸುತ್ತೋ ಥರ ಆಯಿತು ಅಥವಾ ಏನು ಉಸಿರು ಕಟ್ಟೋ ಥರ ಆಯಿತು, ಈ ಥರದಲ್ಲಿ ಏನೋ ನಿಮಗೆ ಭಾಸ ಆಗ್ತಾಯಿದ್ರೆ ಸ್ವಲ್ಪ ಹೊತ್ತು ಒಂದು ಸರಿ ಮಾಡಿ, ನಿಮ್ಗೇನೋ ಆ ಥರ ಆಯಿತು ಅಂದರೆ ಸ್ವಲ್ಪ ಸಾಧಾರಣ ಉಸಿರಾಟ ಮಾಡಿಕೊಳ್ಳಿ, ಮತ್ತೆ ಅಭ್ಯಾಸ ಮಾಡಿ. ಮತ್ತು ಒಂದು ಸ್ವಲ್ಪ ಹೊತ್ತು ಮಾಡಿ ಸಾಧಾರಣ ಉಸಿರಾಟ ಮಾಡಿ ಅಭ್ಯಾಸ ಮಾಡಿ. ನಿರಂತರವಾಗಿ ಮಾಡ್ತು ಅಂದರೆ ಕೆಲವೊಬ್ಬರಿಗೆ ಈ ರೀತಿ ಏನು ತಲೆ ಸುತ್ತ ಥರ ಅಥವಾ ಉಸಿರು ಕಟ್ಟೋ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಆ ಥರ ಈದು ಉಸಿರು ಬರೋ ಥರ ಎಲ್ಲ ಆಗ್ತಾ ಇರುತ್ತೆ. ಆ ಥರ ಇದ್ದರೆ ಮಾತ್ರ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮಾಡಿ. ಇನ್ನು ಅಂದರೆ ಸಾಧಾರಣವಾಗಿರುವಂಥವ್ರು ನೀವು ಮಿಕ್ಕಿದ್ದೆಲ್ಲ ಅಭ್ಯಾಸಗಳನ್ನು ಅಂದರೆ ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ನಾವು ಹಾಕುವಂತಹ ವೀಡಿಯೋಗಳ ಏನು ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಹಾಕುವಂತಹ ಈ ಪ್ರಾಣಾಯಾಮದ ವೀಡಿಯೋಗಳು ಇನ್ನಷ್ಟು ಜನಕ್ಕೆ ಉಪಯುಕ್ತ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಈ ಪ್ರಾಣಾಯಾಮ ಸರಣಿಯಲ್ಲಿ ಏನಾದರೂ ನಿಮಗೇನಾದ್ರು ಸಂದೇಹಗಳಿದ್ದರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ಅದು ನನಗೆ ಗೊತ್ತಿರುವಂತಹ ಮಟ್ಟಿಗೆ ನಾನು ಅದನ್ನ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ವೀಡಿಯೋನಲ್ಲಿ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.